ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಬ್ರೈಡಲ್ ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಸೊ ನಾನು ಯಾವುದೇ ಮೊದಲು ವಿಡಿಯೋ ಹಾಕೋರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮೊದಲು ಬಟ್ಟೆಗೆ ಇಲ್ಲಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಲಾಕ್ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಯಾವಾಗಲೂ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿರಬೇಕು. ಸೊ 2 ಲಾಕ್ಸ್ ಆದಮೇಲೆ ನಾನಿಲ್ಲಿ 1 2 ಚೈನ್ಸ್ ಹಾಕಿ 2 ಚೈನ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆ ಒಳಗಡೆಯಿಂದ ದಾರ ತೊಗೊಂಡು ಬರ್ತೀನಿ. ಬಟ್ಟೆ ಒಳಗಡೆಯಿಂದ ದಾರ ತಂದು ನೀಡಲ್ ಮೇಲೆ 2 ದಾರ ಆಗುತ್ತೆ. ಸೊ 2 ದಾರನೂ ಸಹ 1 ದಾರ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗಲ್ಲಿ 2 ಲಾಕ್ ಮಾಡಿಕೊಂಡು 2 ಚೈನ್ ಮಾಡಿಕೊಂಡೆ. 2 ಚೈನ್ ಆದಮೇಲೆ ಒಂದು ಲಾಕ್ ಮಾಡಿಕೊಂಡು ಮತ್ತೆ 2 ಚೈನ್ ಹಾಕ್ಕೊಂಡು 2 ಚೈನ್ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಬಟ್ಟೆ ಒಳಗಡೆಯಿಂದ ದಾರ ತರ್ತೀನಿ. ದಾರ ತಂದು ನೀಡಲ್ ಮೇಲೆ 2 ದಾರ ಆಗುತ್ತೆ. ಸೊ 2 ದಾರನೂ ಸಹ 1 ದಾರ ಮಾಡ್ಕೊಳ್ತೀನಿ. ಮತ್ತು ಈಗ 1 2 ಚೈನ್ಸ್ ಮಾಡಿ 2 ಚೈನ್ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಮತ್ತೆ ನಾನು ಲಾಕ್ ಮಾಡ್ಕೊಳ್ತೀನಿ. ಫಸ್ಟೇ ಪೂರ್ತಿ ಕೂಡ 2 ಚೈನ್ 1 ಲಾಕಲ್ಲೇ ಇರುತ್ತೆ. ಸ್ಟಾರ್ಟಿಂಗ್ ಬೇಸ್ ಲೈನಲ್ಲಿ 2 ಲಾಕ್ ಮಾಡಿದ್ದಾದಮೇಲೆ 2 ಚೈನ್ 1 ಲಾಕ್ 2 ಚೈನ್ 1 ಲಾಕ್ ಇದೇ ಥರ ಫಸ್ಟೇ ಪೂರ್ತಿ ಕಂಪ್ಲೀಟ್ ಆಗ್ತಾ ಹೋಗಬೇಕು. ಇವನ್ ಎಂಡ್ವರೆಗೂ ಕೂಡ ಬರೀ 2 ಚೈನ್ 1 ಲಾಕೇ ಮಾಡಬೇಕು ಫ್ರೆಂಡ್ಸ್. ಫಸ್ಟ್ ಸ್ಟೆಪ್ಪಲ್ಲಿ ಪೂರ್ತಿ ಫುಲ್ ಸೀರೆ ಪೂರ್ತಿ 2 ಚೈನ್ ಮಾಡ್ಕೊಳ್ಳಿ ಮತ್ತು 1 ಲಾಕ್ ಮಾಡಿ, ಅದೇ ಥರ ಇರುತ್ತೆ ನೋಡಿ. 2 ಚೈನ್ ಮಾಡ್ಕೊಂಡು ನಾನಿಲ್ಲಿ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 2 ಚೈನ್ ಮಾಡಿಕೊಂಡು 1 ಲಾಕ್, ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು 1 ಲಾಕ್ ಮಾಡ್ಕೊಳ್ಳಿ. ಸೊ ಫಸ್ಟೇ ಪೂರ್ತಿ ಕೂಡ ಇದೇ ಥರ 2 ಚೈನ್ ಮತ್ತು 1 ಲಾಕ್ ಇದೇ ಥರ ನಾನು ಕಂಪ್ಲೀಟ್ ಮಾಡ್ಕೊಂಡು ಹೋಗಿದ್ದೀನಿ. ಸೊ ಫಸ್ಟೇ ಪೂರ್ತಿ ಹೀಗೆ ಇರುತ್ತೆ. ಲಾಸ್ಟಲ್ಲಿ ಎಂಡಲ್ಲಿ 2 ಲಾಕ್ಸ್ ಮಾಡಿ 2 ಚೈನ್ ಮಾಡಿ ದಾರನ ಕಟ್ ಮಾಡ್ಕೊಳ್ಳಿ. ನಾನೀಗ ಸೆಕೆಂಡ್ ಸ್ಟೆಪ್ ತೋರಿಸ್ತಾ ಇದ್ದೀನಿ. ಸೆಕೆಂಡ್ ಸ್ಟೆಪ್ಪಲ್ಲಿ ನಾವೇನು 2 ಲಾಕ್ ಮಾಡಿದ್ವಲ್ಲ ಅದ್ರ ಮಧ್ಯದಲ್ಲಿ 1 ಲಾಕ್ ಮಾಡಿ ನೆಕ್ಸ್ಟ್ 2 ಚೈನ್ ಬ್ಲಾಕ್ ಏನಿತ್ತಲ್ಲ ಆ 2 ಚೈನ್ ಬ್ಲಾಕಲ್ಲೂ ಕೂಡ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ದಾರನ ಸ್ವಲ್ಪ ಮೇಲ್ಗಡೆ ಮಾಡಿ ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿದ್ದಾದಮೇಲೆ ಮತ್ತೆ ನೆಕ್ಸ್ಟ್ ಬ್ಲಾಕ್ ಏನಿರುತ್ತಲ್ಲ 2 ಚೈನ್ ಬ್ಲಾಕ್ ಏನಿತ್ತಲ್ಲ ಆ 2 ಚೈನ್ ಬ್ಲಾಕ್ ಒಳಗಡೆಯಿಂದ ದಾರ ತರಬೇಕು. ನೀಡಲ್ ಮೇಲೆ 2 ದಾರ ಆಗುತ್ತೆ. ಸೊ 2 ದಾರನೂ ಸಹ 1 ದಾರ ಮಾಡ್ಕೊಬೇಕು. ಇದಾದಮೇಲೆ ಮತ್ತೆ ನಾನೇನಿಲ್ಲಿ 1 2 ಚೈನ್ ಮಾಡಿ ನೆಕ್ಸ್ಟ್ ಬ್ಲಾಕಿಗೆ ಒಂದು ಲಾಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಬ್ಲಾಕಿಗೆ ಒಂದು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾನು 3 ಚೈನ್ಸ್ ಹಾಕ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ 1 2 3 ಚೈನ್ ಮಾಡಿ ಸೂಜಿ ಮೇಲೆ 1 ಸಲ ದಾರ ತಗೊಂಡು ನಾವೇನೀಗ ಲಾಕ್ ಮಾಡಿ 3 ಚೈನ್ ಹಾಕಿದ್ದಲ್ಲ ಅದ್ರ ಮಧ್ಯ ಒಳಗಡೆಯಿಂದ ದಾರ ತಂದು ನೀಡಲ್ ಮೇಲೆ 3 ದಾರ ಆಗುತ್ತೆ. ಆಗ 2 ದಾರ ಒಂದು ಮತ್ತು 2 ದಾರ ಒಂದು ಕಂಬ ಮಾಡ್ಕೊಳ್ತೀನಿ. 3 ಚೈನ್ ಮಾಡಿಕೊಂಡು ಸೂಜಿ ಮೇಲೆ 1 ಸಲ ದಾರ ತಗೊಂಡು ಲಾಕ್ ಒಳಗಡೆಯಿಂದ ದಾರ ತಂದು 2 ದಾರ 2 ದಾರ ಮಾಡಿಕೊಂಡೆ. ಮತ್ತೆ 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು ನಾವೇನಿಲ್ಲಿ ಕೆಳಗಡೆ 3 ಚೈನ್ ಮತ್ತು ಕಂಬ ಮಧ್ಯದ ಒಳಗಡೆಯಿಂದ ದಾರ ತರಬೇಕು ಮಾಡ್ಕೊಂಡಿದ್ವಲ್ಲ ಅದರೊಳಗಡೆಯಿಂದ ಒಂದು ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ. ಆಗ 2 ದಾರ 2 ದಾರ ಮತ್ತೆ ಒಂದು ಕಂಬ ಮಾಡ್ಕೊಳ್ತೀನಿ. ಮತ್ತೆ ಈಗ 1 2 3 ಚೈನ್ ಮಾಡಿಕೊಂಡು ಮತ್ತೆ ಸೂಜಿ ಮೇಲೆ 1 ಸಲ ದಾರ ತಗೊಂಡು ಕೆಳಗಡೆ ಏನು 3 ಚೈನ್ ಕೆಳಗಡೆ ಕಂಬ ಮತ್ತು 3 ಚೈನ್ ಇದ್ದಲ್ಲ ಅದ್ರ ಮಧ್ಯದ ಒಳಗಡೆಯಿಂದ ದಾರ ತರಬೇಕು. ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ. ಮತ್ತೆ 2 ದಾರ 2 ದಾರ ಒಂದು ಕಂಬ ಮಾಡ್ಕೊಬೇಕು. ಇದೇ ಥರ ಇಲ್ಲಿ 7 ಟೈಮ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್. 3 ಚೈನ್ 7 ಟೈಮ್ಸ್ ಮಾಡ್ಕೊಳ್ಳಿ. 3 ಚೈನ್ ಮಾಡ್ಕೊಂಡು ಸೂಜಿ ಮೇಲೆ 1 ಸಲ ದಾರ ತಗೊಂಡು ಏನು 3 ಚೈನ್ ಕೆಳಗಡೆ ಕಂಬ ಮತ್ತು 3 ಚೈನ್ ಇತ್ತು ಅದ್ರ ಮಧ್ಯದ ಒಳಗಡೆಯಿಂದ ದಾರ ತರಬೇಕು. ದಾರ ತಂದು ನೀಡಲ್ ಮೇಲೆ 3 ದಾರ ಆಗುತ್ತೆ. 2 ದಾರ ಮತ್ತು 2 ದಾರ ಮಾಡ್ಕೋಬೇಕು. 4 ಸಲ ಆಯಿತು. ಮತ್ತು ನಾವೀಗ ಇನ್ನೂ 3 ಸಲ ಮಾಡ್ಕೊಬೇಕು. ನಾನಿಲ್ಲಿ 7 ಟೈಮ್ಸ್ ಆ ಥರ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ 8-9 ಟೈಮ್ಸ್ ಕೂಡ ಮಾಡ್ಕೋಬೋದು. ನಿಮಗೆ ಆರ್ಚ್ ಎಷ್ಟು ಉದ್ದ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಇನ್ನೂ ಸ್ವಲ್ಪ ದೊಡ್ಡದು ಅಗಲವಾಗಿ ಹಾಕ್ತೀರಂದರೆ ನೀವು ಇನ್ನೂ 8-9 ಈ ಥರ ಹಾಕ್ಕೋಬೋದು. ನಾನು 7 ಟೈಮ್ಸ್ ಈ ಥರ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ 1 ಸಲ ದಾರ ತಗೊಂಡು ಏನು ಕಂಬ ಮತ್ತು 3 ಚೈನ್ ಇತ್ತು ಕೆಳಗಡೆ ಅದ್ರ ಕೆಳಗಡೆ ಒಳಗಡೆಯಿಂದ ದಾರ ತರಬೇಕು. ದಾರ ತಂದು ನೀಡಲ್ ಮೇಲೆ 3 ದಾರ ಆಗುತ್ತೆ. ಆಗ 2 ದಾರ ಮತ್ತು 2 ದಾರ ಒಂದು ಕಂಬ ಮಾಡ್ಕೊಳ್ತೀನಿ. ಇದೇ ಥರ 7 ಟೈಮ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್. ನೀವು ಬೇಕಾದ್ರೆ 8 ಇಲ್ಲ 9 ಟೈಮ್ಸ್ ಕೂಡ ಮಾಡ್ಕೋಬೇಕು. ನಾನು ಇಲ್ಲಿ 7 ಟೈಮ್ಸ್ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ ಮಾಡಿಕೊಂಡು ಮತ್ತು ಏನು ಕಂಬ ಮತ್ತು 3 ಚೈನ್ ಇತ್ತು ನಾವು 3 ಚೈನ್ ಕೆಳಗಡೆ ಆ 3 ಚೈನ್ ಕೆಳಗಡೆ ಒಳಗಡೆಯಿಂದ ದಾರ ತಂದು 2 ದಾರ ಮತ್ತು 2 ದಾರ ಮಾಡ್ಕೊಬೇಕು.
ಇದೇ ಥರ 7 ಟೈಮ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್. 1 2 3 4 5 6 7 ನೋಡಿ, ಈ ಥರ 7 ಟೈಮ್ಸ್ ಆರ್ಚ್ ಥರ ಕಾಣಬೇಕು. ನಾವೇನಿಲ್ಲಿ ಲಾಕ್ ಮಾಡಿಕೊಂಡು ಡಿಸೈನ್ ಮಾಡಿದ್ವಲ್ಲ ಆ ಬ್ಲಾಕ್ನ ಬಿಟ್ಟು, ಗೊತ್ತಾಗ್ತಿದ್ದಲ್ಲ, ಆ ಬ್ಲಾಕ್ನ ಬಿಟ್ಟು ನೆಕ್ಸ್ಟ್ 5th ಬ್ಲಾಕ್ ಒಳಗಡೆಯಿಂದ ದಾರ ತರಬೇಕು. ದಾರ ತಂದು ನೀಡಲ್ ಮೇಲೆ 2 ದಾರ ಆಗುತ್ತೆ. ಸೊ 2 ದಾರನೂ ಸಹ 1 ದಾರ ಮಾಡ್ಕೋಬೇಕು. ಈ ಥರ ಮಾಡ್ಕೋಬೇಕು. ನಾವೇನು ಡಿಸೈನ್ ಹಾಕ್ಕೊಂಡ್ವಿ ಆ ಬ್ಲಾಕ್ ಬಿಟ್ಟು ನೆಕ್ಸ್ಟ್ 5th ಬ್ಲಾಕಿಗೆ ಒಂದು ಲಾಕ್ ಮಾಡಿಕೊಂಡು 2 ಚೈನ್ ಮಾಡಿಕೊಂಡು ಮತ್ತು ಅದ್ರ ನೆಕ್ಸ್ಟ್ ಒಂದು ಬ್ಲಾಕಿಗೆ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತು ದಾರನ ಸ್ವಲ್ಪ ಮೇಲ್ಗಡೆ ಮಾಡಿ ಬೀಡ್ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಸೈಜ್ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡಿ ಮತ್ತು ನೆಕ್ಸ್ಟ್ ಬ್ಲಾಕ್ ಏನಿತ್ತಲ್ಲ ಅದೇ ಬ್ಲಾಕಿಗೆ ಒಂದು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 2 ಚೈನ್ಸ್ ಹಾಕ್ಕೊಳ್ತೀನಿ. 1 2 ಚೈನ್ ಹಾಕಿ ನೆಕ್ಸ್ಟ್ ಬ್ಲಾಕಿಗೆ ಒಂದು ಲಾಕ್. 2 ಚೈನ್ ಮಾಡಬೇಕು. 2 ಚೈನ್ ಮಾಡಿ ಒಂದು ಬ್ಲಾಕ್ಗೆ ಲಾಕ್ ಮಾಡಿ ಬೀಡ್ ಹಾಕಿ ನೆಕ್ಸ್ಟ್ ಬ್ಲಾಕ್ಗೆ ಲಾಕ್ ಮಾಡಿ ಅಲ್ಲಿಂದನೇ 2 ಚೈನ್ ಮಾಡ್ಕೊಂಡು ನೆಕ್ಸ್ಟ್ ಬ್ಲಾಕಿಗೆ ಒಂದು ಲಾಕ್ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಅಂದರೆ 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನಾವೇನೀಗ 3 ಚೈನ್ ಹಾಕಿದ್ವಿ ಅದ್ರ ಕೆಳಗಡೆ ಮಧ್ಯದ ಒಳಗಡೆಯಿಂದ ದಾರ ತರಬೇಕು. ಸೆಂಟರ್ ಗೊತ್ತಾಗ್ತಿದೆ ಅಲ್ಲ ಎಲ್ಲಿಂದ ದಾರ ತಂದೆ ಅಂತೇಳಿ. ಅಲ್ಲಿಂದ ದಾರ ತಂದು ನೀಡಲ್ ಮೇಲೆ 3 ದಾರ ಆಗುತ್ತೆ ಈಗ. ಸೊ 2ರಲ್ಲಿ 1 2ರಲ್ಲಿ 1 ಕಂಬ ಮಾಡ್ಕೋಬೇಕು. ಮತ್ತು ಇದೇ ಥರ ಇನ್ನು 7 ಟೈಮ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್. ಮತ್ತು 3 ಚೈನ್ ಹಾಕ್ಕೊಡಿ. 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಕಂಬ ಮತ್ತು 3 ಚೈನ್ ಮಧ್ಯೆ ಏನು ಗ್ಯಾಪ್ ಇದೆ ಅಲ್ಲ ಕಾಣಿಸುತ್ತೆ ನಿಮಗೆ ಹೋಲ್ ನೀವು ಹಾಕುವಾಗ, ಅದ್ರ ಒಳಗಡೆಯಿಂದ ದಾರ ತರಬೇಕು. ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ, ಆಗ 2 ದಾರ 1 2 ದಾರ 1 ಇದೇ ಥರ 7 ಟೈಮ್ಸ್ ಮಾಡಿಕೊಂಡು ಫ್ರೆಂಡ್ಸ್ ನೋಡಿ 5th ಬ್ಲಾಕಿಗೆ ನಾನು ಒಂದು ಲಾಕ್ ಮಾಡ್ಕೊಳ್ತೀನಿ. ನೀವೇನು ಡಿಸೈನ್ ಸ್ಟಾರ್ಟ್ ಮಾಡಿದ್ರಿ ಅಲ್ಲ ಅದನ್ನು ಬಿಟ್ಟು ನೆಕ್ಸ್ಟ್ 5th ಬ್ಲಾಕಿಗೆ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ 1 2 ಚೈನ್ ಮಾಡಿ ನೆಕ್ಸ್ಟ್ ಬ್ಲಾಕಿಗೆ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ನೆಕ್ಸ್ಟ್ ಬ್ಲಾಕಿಗೆ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ದಾರನ ಸ್ವಲ್ಪ ಮೇಲ್ಗಡೆ ಮಾಡಿ ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನಿಮ್ಗೆ ಯಾವ ಥರ ಬೀಡ್ ಬೇಕೋ ಆ ಥರ ನೀವು ಬೀಡ್ ಹಾಕ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜ್ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಬ್ಲಾಕಿಗೆ ಒಂದು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾನಿಲ್ಲಿ 2 ಚೈನ್ ಹಾಕ್ಕೊಳ್ತೀನಿ. 1 2 ಚೈನ್ ಹಾಕ್ಕೊಂಡು ಲಾಕ್ ಮಾಡಿ ನೀವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಿ. ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇರೋದ್ರಿಂದ ನಾನು ಇಲ್ಲೇ ಸ್ಟಾಪ್ ಮಾಡ್ತೀನಿ. ಇನ್ನೂ 2 ಬ್ಲಾಕ್ ಇತ್ತು, ಬಟ್ ಆದರೂ ನಾನು 2 ಡಿಸೈನ್ 2 ಅಷ್ಟೇ ತೋರಿಸ್ತಾ ಇರೋದ್ರಿಂದ ಇಲ್ಲಿಗೆ ನಾನು 2 ಲಾಕ್ ಮಾಡಿ 2 ಚೈನ್ ಮಾಡಿ ದಾರನ ಕಟ್ ಮಾಡ್ಕೊಳ್ತೀನಿ. ನೀವು ಈಗ 2 ಚೈನ್ ಆಗಿ ಮತ್ತು ಬೀಡ್ ಹಾಕಿ 2 ಚೈನ್ ಆದಮೇಲೆ ನಾನೇನು ಡಿಸೈನ್ ತೋರಿಸ್ತೆ ಅಲ್ಲ 3 ಚೈನ್ ಮಾಡಿ ಒಂದು ಕಂಬ ಮಾಡ್ಕೋಬೇಕು. ಮತ್ತು 3 ಚೈನ್ ಮಾಡಿ ಕಂಬದೊಳಗಡೆ ಕಂಬ, ಈ ಥರ 7 ಟೈಮ್ಸ್ ಆ ಥರ ನೀವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಕಂಪ್ಲೀಟ್ ಆದಮೇಲೆ ಇಲ್ಲಿ ನಾನು 3rd ಸ್ಟೆಪ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. 3rd ಸ್ಟೆಪ್ಪಲ್ಲೂ ಕೂಡ ಫಸ್ಟ್ ಸ್ಟಾರ್ಟಿಂಗ್ ಒಂದು ಲಾಕ್ಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಬೇಕು. ಲಾಕಿಗೆ ಇನ್ನೊಂದು ಲಾಕ್ ಮಾಡಿಕೊಂಡು ಈಗ 1 2 3 ಚೈನ್ನ ಹಾಕ್ಕೊಬೇಕು. ನಾನು ಈ ಸ್ಟೆಪ್ಪಲ್ಲಿ ನಾನು ಬೇರೆ ಕಲರ್ ತೊಗೊಂಡಿದ್ದೀನಿ ನೋಡಿ. 3 ಚೈನ್ ಆದಮೇಲೆ ಬೀಡ್ ಲೆಫ್ಟ್ ಸೈಡಲ್ಲಿ ಏನು ಲಾಕ್ ಇತ್ತಲ್ಲ ಅದೇ ಲಾಕಿಗೆ ಒಂದು ಲಾಕ್ ಮಾಡಿಕೊಂಡೆ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 2 ಚೈನ್ ಗ್ಯಾಪ್ ಇತ್ತಲ್ಲ, ನಾವು 2 ಚೈನ್ ಮಾಡಿ ಲಾಕ್ ಮಾಡಿ ಬೀಡ್ ಹಾಕಿದ್ವಿ ಆ ಥರ ಇರುತ್ತಲ್ಲ. ಸೊ ನೆಕ್ಸ್ಟ್ ಆ 2 ಚೈನ್ ಗ್ಯಾಪಿಗೆ ಕೂಡ ಒಂದು ಲಾಕ್ ಮಾಡಿ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ನಾವು ಏನಿಲ್ಲಿ 7 ಬ್ಲಾಕ್ಸ್ ಮಾಡಿದ್ವಿ ಅಲ್ಲ ಕಾಣಿಸ್ತಿದೆಯಲ್ಲ ಅದರಲ್ಲಿ ಫಸ್ಟ್ ಬ್ಲಾಕ್ ಒಳಗಡೆಯಿಂದ ದಾರ ತರಬೇಕು. ದಾರ ತಂದು 3 ದಾರನ 1 ದಾರ ಮಾಡ್ಕೊಬೇಕು. 2 ಚೈನ್ ಗ್ಯಾಪ್ಗೆ ಲಾಕ್ ಮಾಡಿ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಏನು 7 ಬ್ಲಾಕ್ ಮಾಡಿದ್ವಿ ಅಲ್ಲ ಅದ್ರೊಳಗಡೆಯಿಂದ ದಾರ ತರಬೇಕು. ನೀಡಲ್ ಮೇಲೆ 3 ದಾರ ಆಗುತ್ತೆ, ಆಗ 3 ದಾರನೂ ಸಹ 1 ದಾರ ಮಾಡ್ಕೊಬೇಕು. ಹಾಫ್ ಡಬಲ್ ಕ್ರೋಶೆಟ್ ಮಾಡಿ ಒಂದು ಚೈನ್ ಮಾಡ್ಕೋಬೇಕು. ಮಾಡಿ ಸ್ಮಾಲ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಮಾಡಿಕೊಂಡು ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನಾವಿಗೇನು ಹಾಫ್ ಡಬಲ್ ಕ್ರೋಶೆಟ್ ಹಾಕಿದ್ವಲ್ಲ ಅದ್ರ ಮಧ್ಯದೊಳಗಡೆಯಿಂದ ದಾರ ತರಬೇಕು. ಮತ್ತೆ ನೀಡಲ್ ಮೇಲೆ 3 ದಾರ ಆಗುತ್ತೆ. ಸೊ 3 ದಾರನೂ ಸಹ 1 ದಾರ ಮಾಡ್ಕೊಬೇಕು. ಇಲ್ಲೂ ಕೂಡ ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದಮೇಲೆ ಸೇಮ್ ಫಸ್ಟ್ ಬ್ಲಾಕಿಗೆ ಒಂದು ಲಾಕ್ ಮಾಡ್ಕೋಬೇಕು.
ಅರ್ಥ ಆಗ್ತಿದೆ ಅಲ್ಲ ನಾನು ಹೇಳ್ತಾ ಇರೋದು ಯಾವ ಥರ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂತೇಳಿ. ಮತ್ತೆ ಲಾಕ್ ಆದಮೇಲೆ ನೆಕ್ಸ್ಟ್ ಸೆಕೆಂಡ್ ಬ್ಲಾಕ್ ಒಳಗಡೆಯಿಂದ ದಾರ ತರಬೇಕು. ಸೂಜಿ ಮೇಲೆ ಒಂದು ಸಲ ದಾರ ತಂದು ನೆಕ್ಸ್ಟ್ ಸೆಕೆಂಡ್ ಬ್ಲಾಕ್ ಒಳಗಡೆಯಿಂದ ದಾರ ತಂದು ಒಂದು ಹಾಫ್ ಡಬಲ್ ಕ್ರೋಶೆಟ್ ಮಾಡಿ ಒಂದು ಚೈನ್ ಮಾಡಿಕೊಂಡು ದಾರನ ಸ್ವಲ್ಪ ಮೇಲ್ಗಡೆ ಮಾಡಿಕೊಂಡು ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಆದಮೇಲೆ ಒಂದು ಚೈನ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೋಬೇಕು. ಒಂದು ಚೈನ್ ಹಾಕೊಂಡು ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನಾವೇನು ಒಂದು ಫಸ್ಟಲ್ಲಿ ಡಬಲ್ ಕ್ರೋಶೆಟ್ ಮಾಡಿದ್ವಲ್ಲ ಅದರೊಳಗಡೆ ಗ್ಯಾಪ್ ಒಳಗಡೆಯಿಂದ ದಾರ ತಂದು ಮತ್ತೆ ನೀಡಲ್ ಮೇಲೆ 3 ದಾರ ಆಗುತ್ತೆ. 2 ದಾರನೂ ಸಹ ಒಂದು ದಾರ ಮಾಡಿಕೊಂಡು ಮತ್ತೆ ಸೇಮ್ ಸೆಕೆಂಡ್ ಬ್ಲಾಕಿಗೆ ಒಂದು ಲಾಕ್ ಮಾಡ್ಕೋಬೇಕು. ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೇಕು. 7 ಬ್ಲಾಕ್ಸ್ ಇದೆ, 7 ಬ್ಲಾಕ್ಸ್ ಕೂಡ ಇದೇ ಥರ ಮಾಡಬೇಕು. ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ನೆಕ್ಸ್ಟ್ ಬ್ಲಾಕ್ ಒಳಗಡೆಯಿಂದ ದಾರ ತಂದು 3 ದಾರನೂ ಒಂದು ದಾರ ಮಾಡಿ ಒಂದು ಚೈನ್ ಮಾಡ್ಕೋಬೇಕು. ಚೈನ್ ಹಾಕ್ಕೊಂಡಿದ್ದ ಆದಮೇಲೆ ಅಲ್ಲೇ ಸ್ವಲ್ಪ ದಾರ ಮೇಲ್ಗಡೆ ಮಾಡಿ ಸ್ಮಾಲ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಸ್ಮಾಲ್ ಸೈಜ್ ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚೈನ್ ಹಾಕ್ಕೊಂಡು ಹಾಗೆ ಸೂಜಿ ಮೇಲೆ ಒಂದು ಸಲ ದಾರ ತಂದು ನಾವೇನು ಹಾಫ್ ಡಬಲ್ ಕ್ರೋಶೆಟ್ ಮಾಡಿದ್ವಲ್ಲ ಅದೇ ಹಾಫ್ ಡಬಲ್ ಕ್ರೋಶೆಟ್ ಒಳಗಡೆ ಗ್ಯಾಪ್ ಒಳಗಡೆಯಿಂದ ದಾರ ತಂದು 3 ದಾರನೂ ಸಹ ಒಂದು ದಾರ ಮಾಡ್ಕೊಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ, ಒಂದು ದಾರ ಮಾಡಿಕೊಂಡು ಮತ್ತೆ ಒಂದು ಸೇಮ್ ಬ್ಲಾಕಿಗೆ ಒಂದು ಲಾಕ್ ಮಾಡ್ಕೋಬೇಕು. ಇದೇ ಥರ 7 ಬ್ಲಾಕ್ಸಿಗೆ ಕೂಡ ಮಾಡ್ಕೊಳ್ತಾನೆ ಹೋಗಬೇಕು. ಸೂಜಿ ಮೇಲೆ ಒಂದು ಸಲ ದಾರ ತಂದು ನೆಕ್ಸ್ಟ್ ಬ್ಲಾಕ್ ಒಳಗಡೆಯಿಂದ ದಾರ ತರಬೇಕು. ನೀಡಲ್ ಮೇಲೆ 3 ದಾರ ಇರೋದನ್ನ ಒಂದೇ ಸಲ ಎಳ್ಕೊಬೇಕು. ಸೊ ಅದನ್ನು ಹಾಫ್ ಡಬಲ್ ಕ್ರೋಶೆಟ್ ಅಂತ ಹೇಳ್ತಾರೆ. ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಚೈನ್ ಹಾಕ್ಕೊಂಡು ಸ್ಮಾಲ್ ಸೈಜ್ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮತ್ತೆ ಒಂದು ಚೈನ್ ಮಾಡಿ ನಾವೇನು ಹಾಫ್ ಡಬಲ್ ಕ್ರೋಶೆಟ್ ಮಾಡಿದ್ವಿ ಅಲ್ಲ ಅದೇ ಹಾಫ್ ಡಬಲ್ ಕ್ರೋಶೆಟ್ ಮಧ್ಯದೊಳಗಡೆಯಿಂದ ದಾರ ತಂದು 3 ದಾರ ಇರುತ್ತೆ, 3 ದಾರನ ಸಹ ಒಂದು ದಾರ ಮಾಡಿ ಸೇಮ್ ಬ್ಲಾಕ್ ಒಳಗಡೆಯಿಂದಲೇ ಒಂದು ಲಾಕ್ ಮಾಡ್ಕೋಬೇಕು. ಇದೇ ಥರ 7 ಬ್ಲಾಕ್ಸ್ ಕೂಡ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ. ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ನೆಕ್ಸ್ಟ್ ಬ್ಲಾಕ್ ಒಳಗಡೆಯಿಂದ ದಾರ ತರಬೇಕು. ನೀಡಲ್ ಮೇಲೆ 3 ದಾರ ಇರೋದನ್ನ ಒಂದು ದಾರ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡು ದಾರಾನ ಸ್ವಲ್ಪ ಮೇಲ್ಗಡೆ ಮಾಡಿ ಬೀಡ್ ಇನ್ಸರ್ಟ್ ಮಾಡ್ಕೊಬೇಕು. ಸ್ಮಾಲ್ ಸೈಜ್ ಬೀಡನ್ನ ಮೆಟಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸಲ ಬೀಡ್ ಲಾಕ್ ಮಾಡ್ಕೊಬೇಕು. ಬೀಡ್ ಲಾಕ್ ಮಾಡಿದ್ದಾದಮೇಲೆ ಒಂದು ಚೈನ್ ಮಾಡಿಕೊಂಡು ಸೂಜಿ ಮೇಲೆ ಮತ್ತೆ ಒಂದು ಸಲ ದಾರ ತಗೊಂಡು ಏನು ಹಾಫ್ ಡಬಲ್ ಕ್ರೋಶೆಟ್ ಹಾಕಿದ್ವಿಲ್ಲ ಅದೇ ಹಾಫ್ ಡಬಲ್ ಕ್ರೋಶೆಟ್ ಒಳಗಡೆ ದಾರ ತಂದು ನೀಡಲ್ ಮೇಲೆ 3 ದಾರ ಇರೋದನ್ನ ಒಂದು ದಾರ ಮಾಡಿಕೊಂಡು ಸೇಮ್ ಬ್ಲಾಕ್ ಗ್ರೀನ್ ಕಲರ್ ಬ್ಲಾಕ್ ಇರುತ್ತಲ್ಲ ಅದೇ ಬ್ಲಾಕ್ ಒಳಗಡೆಯಿಂದ ದಾರ ತಂದು ನೀಡಲ್ ಮೇಲೆ 2 ದಾರ ಇರುತ್ತೆ, 2 ದಾರನ ಸಹ ಒಂದು ದಾರ ಮಾಡ್ಕೊಬೇಕು. ಒಂದು ಲಾಕ್ ಮಾಡ್ಕೋಬೇಕು. ಇದೇ ಥರ ಇಲ್ಲಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ. ಸೂಜಿ ಮೇಲೆ ಒಂದು ಸಲ ದಾರ ತರಬೇಕು. ದಾರ ತಂದು ಆ ಬ್ಲಾಕ್ ಒಳಗಡೆಯಿಂದ ದಾರ ತಂದು ಒಂದು ಹಾಫ್ ಡಬಲ್ ಕ್ರೋಶೆಟ್ ಮತ್ತು ಒಂದು ಚೈನ್ ಬೀಡ್ ಲಾಕ್ ಮತ್ತು ಒಂದು ಚೈನ್ ಮತ್ತು ಹಾಫ್ ಡಬಲ್ ಕ್ರೋಶೆಟ್ ಮತ್ತು ಬ್ಲಾಕಿಗೆ ಒಂದು ಲಾಕ್. ಇದೇ ಥರ ಮಾಡ್ಕೊಳ್ತಾ ಹೋಗಬೇಕು. ನಾನಿಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಹೋಗಿದ್ದೀನಿ. 7 ಬ್ಲಾಕಿಗೆ ಕೂಡ ಮಾಡ್ಕೊಂಡು ಹೋಗಿ. 1 ಬ್ಲಾಕ್ ಏನೋ ತೋರಿಸಿಲ್ಲ ಅಷ್ಟೇ, ಇನ್ನೆಲ್ಲ ಬ್ಲಾಕು ನಾನು ತೋರಿಸಿದ್ದೀನಿ. ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟಲ್ಲಿ ಫುಲ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ 2 ಚೈನ್ ಏನಿರುತ್ತಲ್ಲ ಆ 2 ಚೈನಿಗೆ ಒಂದು ಲಾಕ್ ಮಾಡ್ಕೊಬೇಕು ಫ್ರೆಂಡ್ಸ್. ಒಂದು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 2 ಚೈನ್ ಆದಮೇಲೆ ಲೆಫ್ಟ್ ಸೈಡಲ್ಲಿ ಏನು ಲಾಕ್ ಇರುತ್ತಲ್ಲ ಅದೇ ಲಾಕಿಗೂ ಸಹ ಒಂದು ಲಾಕ್ ಮಾಡ್ಕೊಬೇಕು. ಮತ್ತೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ 1 2 3 ಚೈನ್ ಮಾಡಿಕೊಂಡು ಬೀಡ್ ಲೆಫ್ಟ್ ಸೈಡಲ್ಲಿ ಏನು ಲಾಕ್ ಇರುತ್ತಲ್ಲ ಅದೇ ಲಾಕಿಗೆ ಒಂದು ಲಾಕ್ ಮಾಡ್ಕೊಬೇಕು. ಇಲ್ಲಿ 3 ಚೈನ್ ಯಾಕೆ ಆಗ್ತಿರೋದಂದರೆ ಬೀಡ್ ಮೇಲ್ಗಡೆ 3 ಚೈನ್ ಬಂದು ಅಲ್ಲಿ ನಾವು ಕುಚ್ಚು ಕಟ್ಕೊಳ್ಳೋದಕ್ಕೆ ಅಂತ ಹೇಳಿ ನಾನು ಹಾಕ್ತಾ ಇರೋದು. ನೋಡಿ, ಲಾಕ್ ಆದಮೇಲೆ ನೆಕ್ಸ್ಟ್ 2 ಚೈನ್ಗೂ ಕೂಡ ಇನ್ನೂ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನೇನು ಡಿಸೈನ್ ತೋರಿಸ್ದೆ ಅಲ್ಲ ಅದನ್ನು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ನೆಕ್ಸ್ಟ್ 7 ಬ್ಲಾಕ್ಸ್ ಏನಿತ್ತು ಅಲ್ಲ ಅಲ್ಲಿಗೆ ಫಸ್ಟ್ ಬ್ಲಾಕಿಗೆ ಒಂದು ಹಾಫ್ ಡಬಲ್ ಕ್ರೋಶೆಟ್ ಮಾಡಿ ಒಂದು ಚೈನ್ ಮಾಡ್ಕೋಬೇಕು. ಚೈನ್ ಮಾಡಿದ್ದಾದಮೇಲೆ ಒಂದು ಬೀಡ್ ಇನ್ಸರ್ಟ್ ಮಾಡಿ ಸ್ಮಾಲ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಹಾಗೇ ಒಂದು ಚೈನ್ ಮತ್ತು ಏನು ಹಾಫ್ ಡಬಲ್ ಕ್ರೋಶೆಟ್ ಹಾಕಿದ್ವಿ ಅದೇ ಹಾಫ್ ಡಬಲ್ ಕ್ರೋಶೆಟ್ ಗ್ಯಾಪ್ ಒಳಗಡೆಯಿಂದ ದಾರ ತಂದು ಇನ್ನೂ ಒಂದು ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದಮೇಲೆ ಫಸ್ಟ್ ಬ್ಲಾಕಿಗೆ ಮತ್ತೆ ಒಂದು ಲಾಕ್ ಮಾಡ್ಕೋಬೇಕು. ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಗೊತ್ತಾಗ್ತಿದೆ ಅಲ್ಲ ನಾನು ಏನು ಎಕ್ಸ್ಪ್ಲೈನ್ ಮಾಡಿದೆ ಅಂತ ಹೇಳಿ. ತುಂಬ ಈಸಿ ಇದೆ ಫ್ರೆಂಡ್ಸ್. ಡಿಸೈನ್ ಮಾತ್ರ ತುಂಬ ಬೇಗ ಆಗುತ್ತೆ. ಹಾಗೆ ಈ ಡಿಸೈನ್ ಬ್ರೈಡಲ್ ಕೂಡ ಹಾಕ್ಬೋದು. ನಾನಿಲ್ಲಿ ನೋಡಿ 7 ಬ್ಲಾಕ್ ಕೂಡ ಕಂಪ್ಲೀಟ್ ಮಾಡಿದ್ದಾದಮೇಲೆ ಏನು 2 ಚೈನ್ ಇತ್ತು ಆ 2 ಚೈನ್ ಗ್ಯಾಪಿಗೆ ಒಂದು ಲಾಕ್ ಮಾಡಿ ಮತ್ತು ಪಕ್ಕದಲ್ಲಿರೋ ಲಾಕಿಗೂ ಒಂದು ಲಾಕ್ ಮಾಡಿಕೊಂಡು 3 ಬೀಡ್ ಮೇಲ್ಗಡೆ 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಬೀಡ್ ಲೆಫ್ಟ್ ಸೈಡಲ್ಲೂ ಕೂಡ ಒಂದು ಲಾಕ್ ಮಾಡಿಕೊಂಡೆ.
ಒಂದು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 2 ಚೈನ್ ಗ್ಯಾಪ್ ಏನಿತ್ತು ಅಲ್ಲಿ ಕೂಡ ಒಂದು ಲಾಕ್ ಮಾಡ್ಕೊಳ್ತೀನಿ. ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ನಾನು ಬರೀ 2 ಆರ್ಚ್ ಅಷ್ಟೇ ತೋರಿಸ್ತಾ ಇರೋದ್ರಿಂದ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಲಾಸ್ಟಲ್ಲಿ 2 ಲಾಕ್ಸ್ ಮಾಡಿ 2 ಚೈನ್ ಮಾಡಿ ದಾರನ ಸ್ವಲ್ಪ ಬಿಟ್ಟು ದಾರನ ಕಟ್ ಮಾಡ್ಕೊಳ್ತೀನಿ. ನೀವು ಈ ಡಿಸೈನ್ನ ಫ್ರೆಂಡ್ಸ್ ಯಾವ ಥರ ಸೀರೆಗೆ ಕೂಡ ಹಾಕ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಎಸ್ಪೆಷಲಿ ಬ್ರೈಡಲ್ ಕೂಡ ಹಾಕ್ಬೋದು ಈ ಡಿಸೈನ್ನ, ತುಂಬ ಲುಕ್ಕಾಗಿ ಕಾಣುತ್ತೆ. ಈ ಒಂದು ಸೀರೆ ಕಲರ್ ಕಾಂಬಿನೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಥರ ಲುಕ್ ಕಾಣುತ್ತೆ ಅಂತ ಹೇಳಿ. ನಾನು ಇಲ್ಲೇನು ಬೀಡ್ ಮೇಲೆ 3 ಚೈನ್ ತೋರಿಸ್ತಾ ಇದ್ದೀನಿ ಅಲ್ಲ, ಅಲ್ಲಿಗೆ ನೀವು 150 ಕುಚ್ಚು ಕಟ್ಕೊಬೋದು ಫ್ರೆಂಡ್ಸ್. ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ರೈಟ್ ಸೈಡಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಇದ್ರ ಪ್ರೈಸಸ್ ಬಂದು 600 800 ಈ ಥರ ಚಾರ್ಜಸ್ ಮಾಡ್ಕೊಬೋದು. ಆ್ಯಂಡ್ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.